ಹಾಯ್ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ರಚನಾ ಸವಿರುಚಿ. ನಾನು ನಿಮ್ಮ ರಚನಾ ಮಾತಾಡ್ತಾ ಇರೋದು. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಕರ್ಬೂಜ ಹಣ್ಣಿನ ಜ್ಯೂಸ್ ಹೇಗೆ ಮಾಡೋದು ಮನೆಯಲ್ಲೇ ಅಂತ ಹೇಳಿ ನಾನು ನಿಮಗೆ ಇಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ತುಂಬ ಈಸಿಯಾಗಿ ಮಾಡ್ಬೋದು, ಹಾಗೆ ಇನ್ಸ್ಟೆಂಟಾಗೂ ಮಾಡ್ಬೋದು. ಹೊರಗಡೆ ತುಂಬ ಬಿಸಿಲಿದೆ. ಇಂಥ ಒಂದು ಸಮಯದಲ್ಲಿ ಆದಷ್ಟು ನಮ್ಮ ದೇಹನ ತಂಪಾಗಿಡಿಸ್ಬೇಕು ಅಂತಂದರೆ ನಾವು ತಂಪಾದ ಆಹಾರಗಳನ್ನ ಸೇವನೆ ಮಾಡಬೇಕು, ಹಾಗೆ ತಂಪಾಗಿರುವಂತಹ ಪಾನೀಯಗಳನ್ನ ಸೇವನೆ ಮಾಡಬೇಕು. ನಮಗೆ ಆದಷ್ಟು ಊಟಗಳು ಸೇರೋದಿಲ್ಲ, ಜ್ಯೂಸು ಲಿಕ್ವಿಡ್ ಐಟಮ್ಸೇ ತೊಗೊಬೇಕು ಅಂತ ಅನ್ನಿಸ್ತಿರುತ್ತೆ. ಆವಾಗ ಮನೆಯಲ್ಲೇ ನಾವು ಈ ಥರ ತುಂಬ ಸುಲಭವಾಗಿ ಕರ್ಬೂಜ ಹಣ್ಣಿನ ಜ್ಯೂಸು ಮತ್ತು ಆ್ಯಪಲ್ ಜ್ಯೂಸು, ಆರೆಂಜ್ ಜ್ಯೂಸು ಈ ಥರ ಮಾಡಿಕೊಂಡು ನಾವು ಸೇವನೆ ಮಾಡ್ಬೋದು. ಹೊರಗಡೆ ಎಲ್ಲ ಹೋಗಿ ಕುಡಿಯೋದ್ರಿಂದ ಅಲ್ಲಿ ಮತ್ತೆ ಯಾವ ನೀರು ಮಿಕ್ಸ್ ಮಾಡಿರ್ತಾರೆ, ಯಾವ ನೀರು ಹಾಕಿರ್ತಾರೆ ಅಂತ ಗೊತ್ತಿಲ್ಲ. ನಾವಂದರೆ ಮನೆಯಲ್ಲಿ ನಮಗೆ ಫಿಲ್ಟರ್ ವಾಟರ್ ಯೂಸ್ ಮಾಡಿ ನಾವು ಜ್ಯೂಸ್ಗಳನ್ನ ಮಾಡ್ಕೊಡ್ತೀವಿ. ಅದಕ್ಕೆ ಆದಷ್ಟು ಈ ಒಂದು ಬಿಸಿಲು ಟೈಮಲ್ಲಿ, ಸಮ್ಮರ್ ಸೀಸನಲ್ಲಿ ಮನೆಯಲ್ಲೇ ನಾವು ಆಹಾರ ಸೇವನೆ ಮಾಡೋಣ, ಜ್ಯೂಸ್ಗಳನ್ನ ಕುಡಿಯೋಣ ಅಂತ ಹೇಳ್ತಾ ಇವತ್ತಿನ ವೀಡಿಯೋದಲ್ಲಿ ಹೇಗೆ ಮಾಡೋದು ಅಂತ ಹೇಳಿ ತೋರಿಸ್ಕೊಡ್ತಾ ಇದ್ದೀನಿ. ನೋಡಿ, ಮೊದಲಿಗೆ ನಾನು ಇಲ್ಲೊಂದು ಮೀಡಿಯಮ್ ಸೈಜ್ ಆಗಿರುವಂತಹ ಕರ್ಬೂಜ ಹಣ್ಣು, ಸ್ವಲ್ಪ ಚೆನ್ನಾಗಿ ಹಣ್ಣಾಗಿರಬೇಕು ಅಂತ ಒಂದು ಹಣ್ಣು ತೊಗೊಂಬಂದಿದ್ದೀನಿ. ಇದನ್ನು 4 ಭಾಗವಾಗಿ ನಾನಿಲ್ಲಿ ಕಟ್ ಮಾಡ್ಕೊತಾ ಇದ್ದೀನಿ. ನೋಡ್ತಾ ಇದ್ದೀರಲ್ಲ, ಮೊದಲಿಗೆ 2 ಭಾಗ ಮಾಡ್ಕೊಂಡಿದ್ದೀನಿ. ಮತ್ತು ಅದರಲ್ಲಿರುವಂತಹ ಬೀಜಗಳನ್ನೆಲ್ಲ ಕೂಡ ನಾವು ಒಂದು ಬೌಲ್ಗೆ ತೆಗೆದಿಟ್ಕೊಬೇಕಾಗುತ್ತೆ. ಮತ್ತು ಈ ಒಂದು ಅರ್ಧ ಪೀಸಸ್ನ 4 ಪೀಸಸ್ ಮಾಡಿಬಿಟ್ಟು ಆ ಹಣ್ಣನ್ನು ಕ್ಲೀನಾಗಿ ನಾವು ತೆಗಿಬೋದು. ಯಾವ ರೀತಿ ತೆಗಿಬೋದು ಅಂತ ಹೇಳಿ ನಾನು ಇಲ್ಲಿ ಸಿಂಪಲ್ಲಾಗಿ ತೋರಿಸ್ಕೊಡ್ತಾ ಇದ್ದೀನಿ. ನೋಡಿ, ಈ ರೀತಿ 4 ಭಾಗ ಮಾಡಿದ್ದೀನಿ. 4 ಭಾಗ ಮಾಡಿದ್ಮೇಲೆ 1 ಸ್ಪೂನಿನ ಸಹಾಯದಿಂದ ಈ ಥರ ನಾವು ಪೀಸಸ್ಗಳನ್ನ, ಅದನ್ನು ಹಣ್ಣು ಮಾತ್ರ ತೊಗೊಬೋದು, ಸಿಪ್ಪೆನ ತೆಗೆದುಬಿಟ್ಟು ಈ ರೀತಿ ನಾವು ಹಣ್ಣುಗಳನ್ನೆಲ್ಲ ತೆಗೆದಾದ್ಮೇಲೆ ಮತ್ತೆ ಅದನ್ನು ಸಣ್ಣದಾಗಿ ಹೆಚ್ಚಿಟ್ಕೊಬೇಕಾಗತ್ತೆ. ಅಂದರೆ ಕಟ್ ಮಾಡಿಕೊಂಡು ಅದನ್ನು ನಾನು ಇಲ್ಲಿ ಮಿಕ್ಸಿ ಜಾರ್ಗೆ ಹಾಕ್ಕೊತಾ ಇದ್ದೀನಿ. ನೋಡ್ತಾ ಇದ್ದೀರಲ್ಲ, ಇಲ್ಲಿ ಯಾವ ರೀತಿ ನಾವು ಹಣ್ಣನ್ನು ಎಷ್ಟು ಸುಲಭವಾಗಿ ತೆಗಿಬೋದು ಅಂತ ಹೇಳಿಬಿಟ್ಟು. ನೋಡಿ, ಈ ರೀತಿ ನಾವು ಮತ್ತೆ ಅದನ್ನು ಪೀಸಸ್ ಮಾಡ್ಕೊಬೇಕಾಗುತ್ತೆ. ಯಾಕಂದರೆ ಇದನ್ನು ಮಿಕ್ಸಿ ಜಾರ್ಗೆ ಹಾಕೋದ್ರಿಂದ ಆದಷ್ಟು ನಾವು ಪೀಸಸ್ ಮಾಡಿ ಹಾಕ್ಕೊಂಡ್ರೆ ಬೇಗನೂ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನಿಲ್ಲಿ ಪೀಸಸ್ ಮಾಡ್ಕೊತಾ ಇದ್ದೀನಿ. ನೋಡಿ, ಈ ರೀತಿ ಎಲ್ಲ ಪೀಸಸ್ ಆಗಿದೆ. ಮತ್ತು ನಾನಿಲ್ಲಿ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಆಗಿದೆ, ಇದನ್ನು ಮಿಕ್ಸಿನಲ್ಲಿ ಹಾಕಿದ್ದು ಎಷ್ಟು ಇಮಿಡಿಯೇಟಾಗಿ ಆಗೋಗ್ಬಿಡುತ್ತೆ. ನಾನು ಏಲಕ್ಕಿಕಾಯಿ ಹಾಕೋದು ಮರ್ತಿದ್ದೆ ಫಸ್ಟೇ, ಹಾಗಾಗಿ ಮತ್ತೆ ಇಲ್ಲಿ ಹಾಕ್ಕೊಳ್ತಾ ಇದ್ದೀನಿ. 2 ಏಲಕ್ಕಿಕಾಯಿ ಹಾಕ್ಕೊಂಡು ಒಂದು 4 ರಿಂದ 5 ಐಸ್ ಕ್ಯೂಬ್ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ನಿಮಗೆ ಬೇಕಿದ್ದರೆ ಸಕ್ಕರೆ ಹಾಕ್ಕೊಬೋದು. ಸಕ್ಕರೆ ಅಷ್ಟು ಆರೋಗ್ಯಕ್ಕೆ ಒಳ್ಳೆಯದಲ್ಲ ಅಂತಂದು ಹೇಳ್ಬಿಟ್ಟು ನಾನಿಲ್ಲಿಂದು 2 ರಿಂದ 3 ಸ್ಪೂನ್ ಬೆಲ್ಲದ ಪುಡಿ ಮಾಡಿಕೊಂಡಿದ್ದೆ. ಆ ಪುಡಿ ಮಾಡಿದಂತಹ ಬೆಲ್ಲ ಕೂಡ ಹಾಕ್ಕೊಂಡು ಮತ್ತೆ ಮಿಕ್ಸಿ ಜಾರಲ್ಲಿ ಒಂದು ಗ್ರೈಂಡ್ ಮಾಡ್ಕೊಂಬರ್ತಾ ಇದ್ದೀನಿ. ನೋಡಿ, ಸ್ವಲ್ಪ ನೀರು ಹಾಕ್ಕೊಳ್ಳಿ, ಕರ್ಬೂಜ ಹಣ್ಣಿನ ಜ್ಯೂಸು ರೆಡಿಯಾಗಿದೆ. ನೋಡ್ತಾ ಇದ್ದೀರಲ್ಲ ಯಾವ ರೀತಿ ಕರ್ಬೂಜ ಹಣ್ಣಿನ ಜ್ಯೂಸ್ ಆಗಿದೆ ಅಂತ ಹೇಳಿಬಿಟ್ಟು. ಇದರಲ್ಲಿ ತುಂಬ ಆರೋಗ್ಯಕ್ಕೆ ಒಳ್ಳೆಯ ಬೆನಿಫಿಟ್ಸ್ ಇದೆ ಕುಡಿಯೋದ್ರಿಂದ. ಹಾಗಾಗಿ ನೀವು ಕೂಡ ಮನೆಯಲ್ಲಿ ಒಂದ್ಸಲ ಟ್ರೈ ಮಾಡಿ ನೋಡಿ. ಮಕ್ಕಳು ಕರ್ಬೂಜ ಹಣ್ಣು ಹಾಗೆ ಕೊಟ್ಟರೆ ತಿನ್ನೋದಿಲ್ಲ. ಈ ಥರ ಜ್ಯೂಸ್ ಮಾಡಿ ಕೊಡೋದ್ರಿಂದ ಮಕ್ಕಳಿಗೂ ಕುಡಿತಾರೆ. ಹಾಗೆ ವಯಸ್ಸಾದವರಿದ್ದರೆ ಅವ್ರಿಗೂ ಕೂಡ ದೇಹಕ್ಕೆ ತಂಪಾಗುತ್ತೆ, ನಮಗೂ ಕೂಡ ದೇಹಕ್ಕೆ ತಂಪಾಗುತ್ತೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ಮತ್ತು ನೀವಿನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ರಚನಾ ಸವಿರುಚಿಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಆಗ ನಾನು ಮಾಡ್ತಕ್ಕಂಥ ವೀಡಿಯೋಸ್ ಎಲ್ಲ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಮತ್ತೆ ಹೊಸ ವಿಡಿಯೋದೊಂದಿಗೆ ಭೇಟಿಯಾಗೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.